ಚಿನ್ನಸ್ವಾಮಿ ಕಾಲ್ತುಳಿತಕ್ಕೆ ಕೊಹ್ಲಿ ಆರ್ಸಿಬಿ ಕಾರಣ, ಪೊಲೀಸರ ಲೋಪವಿಲ್ಲ ಅಂತ ಸರ್ಕಾರ ವರದಿ. ಪಬ್ಲಿಕ್ ಟಿವಿಗೆ ಕೋರ್ಟ್ಗೆ ಸಲ್ಲಿಸಿದ ವರದಿ ಲಭ್ಯ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ 11 ಮಂದಿ ಅಮಾಯಕರು ಜೀವವನ್ನ ಬಿಟ್ಟಿದ್ರು. ನಿವೃತ್ತ ನ್ಯಾಯಾಧೀಶ ಮೈಕಲ್ ಡಿ ಕೊನ್ನ ಕಾಲ್ತುಳಿತಕ್ಕೆ ಪೊಲೀಸರ ವೈಫಲ್ಯವೇ ಕಾರಣ, ಘಟನೆಗೆ ಕಾರ್ಯಕ್ರಮದ ಆಯೋಜಕರು ಕೂಡ ಕಾರಣ, ಇಬ್ಬರು ತಪ್ಪಿತಸ್ಥರು ಅಂಥೇಳಿ ವರದಿಯಲ್ಲಿ ಹೇಳಿದ್ರು. ಇತ್ತ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಸಲ್ಲಿಸಿದ ವರದಿಯಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟೇ ಘಟನೆಗೆ ಕಾರಣ ಅಂತ ಉಲ್ಲೇಖಿಸಲಾಗಿದೆ. ಆಯೋಜಕರು ಕಾರ್ಯಕ್ರಮಕ್ಕೆ 7 ದಿನ ಮುಂಚಿತವಾಗಿ ಅನುಮತಿಯನ್ನು ಕೋರಬೇಕಿತ್ತು. ಆದರೆ 12 ಗಂಟೆ ಮುಂಚಿತವಾಗಿ ಅನುಮತಿಗೆ ಮನವಿ ಮಾಡಿದ್ದಾರೆ. ಪೊಲೀಸರು ತತ್ಕ್ಷಣ ಕಾರ್ಯಕ್ರಮವನ್ನು ರದ್ದು ಮಾಡಿದರೆ ಗಲಭೆ ನಡೀತಾ ಇತ್ತು ಅಂತ ಕೂಡ ತಿಳಿಸಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರು ಅನುಮತಿಯನ್ನು ನೀಡದಿದ್ರೂ ಸಹ ಆರ್ಸಿಬಿ ಏಕಪಕ್ಷೀಯವಾಗಿ ಸಾರ್ವಜನಿಕರಿಗೆ ಆಹ್ವಾನ ಕೊಟ್ಟಿತ್ತು. ಜೂನ್ 4ರಂದು ಬೆಳಗ್ಗೆ 7 ಗಂಟೆ 1 ನಿಮಿಷಕ್ಕೆ ತಮ್ಮ ಅಧಿಕೃತ ಜಾಲತಾಣದಲ್ಲಿ ವಿಜಯೋತ್ಸವದ ಪರೇಡ್ಗೆ ಉಚಿತ ಪ್ರವೇಶದ ಬಗ್ಗೆ ಪೋಸ್ಟ್ ಹಾಕಿತ್ತು. ಜೊತೆಗೆ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಆಹ್ವಾನ ಕೊಟ್ಟು ವಿಡಿಯೋವನ್ನು ಹಂಚಿಕೊಂಡಿದ್ದು ಕೂಡ ಕಾಲ್ತುಳಿತಕ್ಕೆ ಕಾರಣ ಅಂಥೇಳಿ ವರದಿಯಲ್ಲಿ ಹೇಳಲಾಗಿದೆ. ಕೊಹ್ಲಿ ವಿಡಿಯೋದಿಂದ ಕಾಲ್ತುಳಿತ, ಆರ್ಸಿಬಿಯಿಂದ ಏಕಪಕ್ಷೀಯವಾಗಿ ಸಾರ್ವಜನಿಕರಿಗೆ ಆಹ್ವಾನ. ಜೂನ್ 4ರಂದು ಬೆಳಗ್ಗೆ 7 ಗಂಟೆ 1 ನಿಮಿಷಕ್ಕೆ ಆರ್ಸಿಬಿ ಜಾಲತಾಣದಲ್ಲಿ ಪೋಸ್ಟ್. ವಿಜಯೋತ್ಸವದ ಪರೇಡ್ಗೆ ಉಚಿತ ಪ್ರವೇಶದ ಬಗ್ಗೆ ಪೋಸ್ಟ್. ಬೆಳಗ್ಗೆ 8 ಗಂಟೆಗೆ ಆರ್ಸಿಬಿಯಿಂದ ಮತ್ತೊಂದು ಪೋಸ್ಟ್. ಅಭಿಮಾನಿಗಳಿಗೆ ಕೊಹ್ಲಿ ಆಹ್ವಾನ ನೀಡುವ ವಿಡಿಯೋ ಹಂಚಿಕೊಂಡಿದ್ದ ಆರ್ಸಿಬಿ. ಕೊಹ್ಲಿ ವಿಡಿಯೋದಿಂದ ಸ್ಟೇಡಿಯಂ ಬಳಿ ಅಭಿಮಾನಿಗಳ ಸಾಗರ. ಈ ಆಹ್ವಾನಕ್ಕೆ ಪ್ರತಿಕ್ರಿಯೆಯಾಗಿ 3 ಲಕ್ಷಕ್ಕಿಂತ ಹೆಚ್ಚು ಮಂದಿ ಜಮಾವಣೆ. ಚಿನ್ನಸ್ವಾಮಿ ಮೈದಾನದ ಬಳಿ ಫ್ಯಾನ್ಸ್ ಜಮಾವಣೆ. ಇದರಿಂದ ಪರಿಸ್ಥಿತಿ ಅವ್ಯವಸ್ಥೆ. ಮಧ್ಯಾಹ್ನ 3 ಗಂಟೆ 14 ನಿಮಿಷಕ್ಕೆ ಆಯೋಜಕರು ಸಾಮಾಜಿಕ ಜಾಲತಾಣದಲ್ಲಿ ತಡವಾಗಿ ಪ್ರಕಟಣೆ. ಚಿನ್ನಸ್ವಾಮಿ ಮೈದಾನದ ಪ್ರವೇಶಕ್ಕೆ ಪಾಸ್ ಅಗತ್ಯವಿದೆ ಅಂತ ಪೋಸ್ಟ್. ಇದರಿಂದ ಅಭಿಮಾನಿಗಳಲ್ಲಿ ಗೊಂದಲವಾಗಿ ಅಪಾರ ಸಂಖ್ಯೆಯಲ್ಲಿ ಜನರು ಚಿನ್ನಸ್ವಾಮಿ ಬಳಿ ಜಮಾಯಿಸಿದರು. ಈ ವೇಳೆ ಪರಿಸ್ಥಿತಿ ಹದಗೆಟ್ಟು ಪ್ರಮುಖವಾಗಿ ಗೇಟ್ಗಳಲ್ಲಿ ನಿರ್ವಹಣೆಯ ಕೊರತೆ ಎದುರಾಗಿ ಕಾಲ್ತುಳಿತವಾಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಆದಂಥ ದುರಂತದ ಬಗ್ಗೆ ಸರ್ಕಾರ ಜೂನ್ 12ನೇ ತಾರೀಕು ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಿರುವಂಥದ್ದು. ವರದಿಯಲ್ಲಿ ಬೆಂಗಳೂರು ಪೊಲೀಸರ ತಪ್ಪಿನ ಬಗ್ಗೆ ಯಾವುದೇ ರೀತಿಯ ಅಂಶಗಳನ್ನು ಉಲ್ಲೇಖ ಮಾಡದೆ ಅಲ್ಲಿ ಭದ್ರತೆ ವಿಚಾರವಾಗಿ ಪೊಲೀಸರು ಚೆನ್ನಾಗೇ ಕೆಲಸ ಮಾಡಿದ್ದಾರೆ. ಆದರೆ DNA ಸಂಸ್ಥೆ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಕಾನೂನಿನ ಪ್ರಕಾರ 7 ದಿನ ಮುಂಚಿತವಾಗಿ ಪೊಲೀಸರ ಅನುಮತಿಯನ್ನು ಪಡ್ಕೋಬೇಕಾಗಿತ್ತು. ಆದರೆ ಕಾರ್ಯಕ್ರಮ ಆಯೋಜನೆ ಮಾಡುವ 12 ಗಂಟೆ ಮುಂಚಿತವಾಗಿ ಹೋಗಿ ಕಬ್ಬನ್ ಪಾರ್ಕ್ ಪೊಲೀಸರ ಮುಂದೆ ಮೌಖಿಕವಾಗಿ ಅನುಮತಿಯನ್ನು ಕೇಳಿದ್ದಾರೆ. ಆ ಕಾರಣಕ್ಕಾಗಿ ಕಬ್ಬನ್ ಪಾರ್ಕ್ ಪೊಲೀಸರು ಯಾವುದೇ ಕಾರಣಕ್ಕೂ ಅನುಮತಿಯನ್ನು ಕೊಡದೆ ಅನುಮತಿ ಕೊಡಲಿಕ್ಕೆ ನಿರಾಕರಣೆ ಮಾಡಿದ್ದಾರೆ. ಆದರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏಕಪಕ್ಷೀಯವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ವಿರಾಟ್ ಕೊಹ್ಲಿಯಿಂದ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದೆ ಕಾಲ್ತುಳಿತ ದುರಂತಕ್ಕೆ ಕಾರಣವಾಗಿದೆ ಅನ್ನುವಂಥ ಅಂಶಗಳನ್ನು ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಪೊಲೀಸರಿಂದ ಸಮರ್ಪಕವಾಗಿ ಕಾರ್ಯನಿರ್ವಹಣೆ. ಕಾರ್ಯಕ್ರಮ ರದ್ದಾಗಿದ್ರೆ ಗಲಭೆಯೇ ಆಗ್ತಿತ್ತು. ಇನ್ನು ಸರ್ಕಾರ ಕೊಟ್ಟಿರುವಂತಹ ವರದಿಯಲ್ಲಿ ಪೊಲೀಸರ ಯಾವುದೇ ಲೋಪವಿರಲಿಲ್ಲ ಅಂತ ಕೂಡ ಹೇಳಲಾಗಿದೆ. ಕಾಲ್ತುಳಿತದ ಕೇಸ್, ಪೊಲೀಸ್ ತಪ್ಪಿಲ್ಲ ಅಂತ ಪ್ರಸ್ತಾಪ. ಪೊಲೀಸರು ತಮ್ಮ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದಾರೆ. ಒಂದು ವೇಳೆ ಕಾರ್ಯಕ್ರಮ ರದ್ದಾಗಿದ್ರೆ ಗಲಭೆ ಆಗ್ತಿತ್ತು. ಚಿನ್ನಸ್ವಾಮಿ ಗೇಟ್ಗಳಲ್ಲಿ ನಿರ್ವಹಣೆಯ ಕೊರತೆ. ಆರ್ಸಿಬಿ DNA KSCA ಇಂದ ಸಂಪೂರ್ಣ ವಿಫಲ. ತಡವಾಗಿ ಅಸಮರ್ಪಕವಾಗಿ ಗೇಟ್ಗಳು ಓಪನ್. ಇದರಿಂದ ಗೇಟ್ ಮುರಿದು ಒಳನುಗ್ಗಲು ಮುಂದಾದ ಫ್ಯಾನ್ಸ್. ಮುರಿದ ಗೇಟ್ ಸಂಖ್ಯೆ 1, 2 ಮತ್ತು 21. ಮಧ್ಯಾಹ್ನ 3:30ರಿಂದ ವಿವಿಧ ಗೇಟ್ಗಳಲ್ಲಿ ಕಾಲ್ತುಳಿತ. ಈ ಸಂದರ್ಭ 7 ಪೊಲೀಸ್ ಸಿಬ್ಬಂದಿಗೆ ಗಾಯ. ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಿದರೆ ಶಾಂತಿ ಭಂಗವಾಗುವ ಆತಂಕ. ಹೀಗಾಗಿ ನಿಯಂತ್ರಿತವಾಗಿ ಕಾರ್ಯಕ್ರಮವನ್ನು ಮುಂದುವರಿಸಲು ಪೊಲೀಸರ ತೀರ್ಮಾನ ಮಾಡಿದ್ರು ಅಂಥೇಳಿ ವರದಿಯಲ್ಲಿ ಉಲ್ಲೇಖವಾಗಿದೆ. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಸಂಬಂಧ ಸರ್ಕಾರ ಹೈಕೋರ್ಟ್ಗೆ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದೆ. ಈ ತನಿಖಾ ವರದಿಯಲ್ಲಿ ಪೊಲೀಸರ ವೈಫಲ್ಯ ಎಲ್ಲೂ ಕೂಡ ಕಂಡು ಬರ್ತಿಲ್ಲ ಅನ್ನೋ ಮಟ್ಟಿಗೆ ತನಿಖೆ ನಡೆಸಿದಂತಹ ವರದಿಯಲ್ಲಿ ಆ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ DNA ಸಂಸ್ಥೆ, ಆರ್ಸಿಬಿ ಹಾಗೂ KSCA ಮ್ಯಾನೇಜ್ಮೆಂಟ್ಗಳ ಒಂದಷ್ಟು ಅಸಮರ್ಪಕ ನಿರ್ವಹಣೆಯೇ ಈ ಒಂದು ಕಾಲ್ತುಳಿತಕ್ಕೆ ಕಾರಣ ಅನ್ನೋ ಒಂದಷ್ಟು ಅಂಶಗಳನ್ನು ತನಿಖೆಯಲ್ಲಿ ಕಂಡುಕೊಳ್ಳಲಾಗಿದೆ. ಪ್ರಮುಖವಾಗಿ ಜೂನ್ 3ನೇ ತಾರೀಕು ಏಕಾಏಕಿ ಪರ್ಮಿಷನ್ಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ರು ಕೂಡ ಜೂನ್ ಬೆಳಗ್ಗೆ 4ನೇ ತಾರೀಕು ಇವರು ಒಂದು ಟ್ವೀಟನ್ನು ಮಾಡ್ಕೊಳ್ತಾರೆ. ಸೆಲೆಬ್ರೇಷನ್ನ ಮಾಡೋದಕ್ಕೆ ವಿಕ್ಟರಿ ಪೆರೇಡ್ಗೆ ಸಿದ್ಧರಾಗಿ ಅನ್ನೋ ಮಟ್ಟಿಗೆ ಸೂಚನೆಯನ್ನು ಕೊಡ್ತಾರೆ. ಹೀಗಾಗಿ ಸಾಕಷ್ಟು ಜನ ಸೇರ್ತಾರೆ. 3 ಲಕ್ಷಕ್ಕೂ ಅಧಿಕ ಜನ ಸೇರಿದ್ರಿಂದ ಗೇಟ್ 1, 2 ಮತ್ತು 21ರಲ್ಲಿ ಅಸಮರ್ಪಕ ನಿರ್ವಹಣೆ ಇರುತ್ತೆ. ಹೀಗಾಗಿಯೇ ಕಾಲ್ತುಳಿತ ಉಂಟಾಗಿದೆ. ಪೊಲೀಸರು ಈ ಕಾರ್ಯಕ್ರಮವನ್ನು ರದ್ದು ಮಾಡಿಲ್ಲ, ಒಂದಷ್ಟು ಬಂದೋಬಸ್ತನ್ನು ಕೊಟ್ಟಿದೆ. ಇನ್ ಕೇಸ್ ಏನಾದ್ರು ರದ್ದು ಮಾಡೋದಕ್ಕೆ ಮುಂದಾಗಿದ್ದರೆ ಸಾಕಷ್ಟು ಗಲಭೆಗಳಾಗ್ತಿತ್ತು, ಸಾಕಷ್ಟು ಜನ ಸೇರಿದ್ರು, ಮತ್ತು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಅಭಿಮಾನದಿಂದ ತೇಲ್ತಿದ್ರು. ಹೀಗಾಗಿ ಬೇರೆ ಅನಾಹುತಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ಘಟನೆಯಲ್ಲಿ ಪೊಲೀಸರಿಗೆ 7 ಮಂದಿ ಪೊಲೀಸರಿಗೂ ಕೂಡ ಗಾಯಗಳಾಗಿದೆ ಅನ್ನೋ ಮಟ್ಟಿಗೆ ಇದೀಗ
ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ತನಿಖಾ ವರದಿಯಲ್ಲಿ ಪೊಲೀಸರ ವೈಫಲ್ಯ ಎಲ್ಲೂ ಕೂಡ ಇಲ್ಲ ಎನ್ನುವಂತೆ ಈ ವರದಿಗಳು ಕೂಡ ತನಿಖೆಯಲ್ಲಿ ಕಂಡು ಬಂದಿರೋದು. ಒಂದು ಕಡೆ ಪೊಲೀಸರ ಲೋಪವಿಲ್ಲ ಅಂತ ಸಮರ್ಥನೆ, ಇನ್ನೊಂದು ಕಡೆ ಅಮಾನತಿಗೆ ಸರ್ಕಾರ ಸಮರ್ಥನೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದ ಪ್ರಕರಣದ ಸಂಬಂಧ ಸರ್ಕಾರ ಪೊಲೀಸರ ತಲೆದಂಡವನ್ನು ಪಡೆದಿತ್ತು. ಅಂದಿನ ಕಮಿಷನರ್ ದಯಾನಂದ್, ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಸೇರಿ 5 ಅಮಾನತು ಮಾಡಲಾಗಿತ್ತು. ತಮ್ಮ ಅಮಾನತನ್ನು ಪ್ರಶ್ನಿಸಿ ವಿಕಾಸ್ ಕುಮಾರ್ ಸಿಎಟಿಯ ಮೊರೆ ಹೋಗಿದ್ರು. ಈ ವೇಳೆ ಸಿಎಟಿ ವಿಕಾಸ್ ಕುಮಾರ್ ಅವರ ಅಮಾನತನ್ನು ರದ್ದು ಮಾಡಿತ್ತು. ಈ ಆದೇಶವನ್ನು ಪ್ರಶ್ನಿಸಿದ ಸರ್ಕಾರ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ದು ಪೊಲೀಸರ ಅಮಾನತನ್ನು ಸಮರ್ಥಿಸಿಕೊಂಡಿದೆ. ಪೊಲೀಸರ ಅಮಾನತಿಗೆ ಸಮರ್ಥನೆ. ಅನುಮತಿ ಕೇಳಿದ ದಿನವೇ ಪೊಲೀಸರು ಅನುಮತಿಯನ್ನು ನಿರಾಕರಿಸಬೇಕಿತ್ತು. ಅನುಮತಿ ನೀಡದಿದ್ದರೂ ಕಮಿಷನರ್ ಸಿದ್ಧತೆಯನ್ನು ಆರಂಭಿಸಿದ್ರು. ಪೊಲೀಸ್ ಆಯುಕ್ತರು 11:40ಕ್ಕೆ ಬಂದೋಬಸ್ತ್ ಆದೇಶ ಮಾಡಿದ್ರು. ಮೆರವಣಿಗೆಗೆ ಅನುಮತಿಯನ್ನು ನಿರಾಕರಿಸಿದ್ರೆ ನಿರ್ಬಂಧಕಾಜ್ಞೆಯನ್ನು ಯಾಕೆ ವಿಧಿಸಲಿಲ್ಲ? ಪೊಲೀಸರು ಕಾರ್ಯಕ್ರಮವನ್ನು ನಡೆಸದಂತೆ ನಿರ್ಬಂಧವನ್ನು ವಿಧಿಸಬಹುದಿತ್ತು. ದುರ್ಘಟನೆಯಿಂದ ಸರ್ಕಾರಕ್ಕೆ ಮುಜುಗರವಾಗಿದ್ದರಿಂದ ಅಮಾನತು ಮಾಡಲಾಗಿದೆ ಅಂಥೇಳಿ ವಾದ ಮಂಡಿಸಿದ್ದು, ನಿಯಮದ ಪ್ರಕಾರ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಪೊಲೀಸರು ಅನುಮತಿಯನ್ನು ನಿರಾಕರಿಸಿದರೆ ದುರಂತವೇ ಆಗ್ತಿರಲಿಲ್ಲ ಅಂಥೇಳಿ ಸರ್ಕಾರದ ಪರ ಹಿರಿಯ ವಕೀಲ ರಾಜಗೋಪಾಲ್ ವಾದವನ್ನು ಮಂಡಿಸಿದರು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.